ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಆಚರಣೆಯನ್ನ ಸವಿತಾ ಸಮಾಜದವರೆಲ್ಲರೂ ಸೇರಿ ಇವತ್ತು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀರಾ. ಬಹುಶಃ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಜನಪ್ರಿಯ ಶಾಸಕರು ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಬಹುಶಃ ರಾಮಚಂದ್ರಪ್ಪ ಅವರು ನಾನು ಬರೋ ಮುಂಚಿತವಾಗಿ ಮಾತಾಡೋದನ್ನ ನೋಡ್ತಾ ಇದ್ದೆ. ಅವ್ರು ಮಾತಾಡಬೇಕಾದ್ರೆ ಒಂದು ನೋವಿತ್ತು, ಅದರಲ್ಲೊಂದು ಛಲ ಇತ್ತು. ಯಾಕಂತಂದ್ರೆ ಬಹುಶಃ ಒಂದು ಸಮಾಜ ಬೆಳೆಸೋದು ಅಂತಂದ್ರೆ ಅದು ಹುಡುಗಾಟ ಅಲ್ಲ. ಬಹುಶಃ ಒಂದು ಸಮಾಜವನ್ನ ಬೆಳೆಸಬೇಕು ಅಂತಂದ್ರೆ ಅಲ್ಲಿ ಒಂದು ಸಂಘಟನೆ ಬೇಕಾಗುತ್ತೆ, ಒಂದು ಶಕ್ತಿ ಬೇಕಾಗುತ್ತೆ. ಬಹುಶಃ ಅದೆಲ್ಲ ಇರೋದ್ರಿಂದನೇ ಇವತ್ತು ಸವಿತಾ ಸಮಾಜ ಈ ಒಂದು ಸಭಾಂಗಣದಲ್ಲಿ ಇವತ್ತು ಕೆಲಸ ಅಂದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಬಹುಶಃ ಜಾತಿ ದೊಡ್ಡದಲ್ಲ, ಜಾತಿ ಬಗ್ಗೆ ತುಂಬಾ ಈಗ ಶಾಸಕರು ಮಾತಾಡಿದ್ರು. ಜಾತಿ ದೊಡ್ಡದಲ್ಲ, ಜಾತಿಗಿಂತ ನೀತಿ ದೊಡ್ಡದು ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾವು ಮಾಡೋ ಕಸಬೋದು ನಮ್ಮ ಪೂರ್ವಜರಿಗಿಂದ ಪರಂಪರೆಯಾಗಿ ಬರುತ್ತೆ. ನಂದು ಒಂದು ಜಾತಿ ಇದೆ, ನನಗೂ ಸಹ ಒಂದು ಇಂಥ ಜಾತಿ ಅಂತ ಹೇಳ್ತಾರೆ. ಆದ್ರೆ ಜಾತಿ ಇದೆ ಯಾವತ್ತೂ ದೊಡ್ಡದಲ್ಲ. ಇನ್ನೇನು ಸ್ವಲ್ಪ ದಿನಗಳು ಅದೆಲ್ಲ ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಯಾವ ಜಾತಿಯಲ್ಲಿ ಇವತ್ತು ಹೆಣ್ಣಿಲ್ಲ, ಮದುವೆ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಇವತ್ತು ಗಂಡು ಮಗ ಇದಾನೆ ಅಂತಂದ್ರೆ ಮದುವೆ ಮಾಡ್ಬೇಕು ಅಂದ್ರೆ ಒಂದು ಹೆಣ್ಣು ಹುಡುಕಲ್ಲೇ ಬಹಳ ಕಷ್ಟ ಆಗ್ತಾ ಇದೆ. ಯಾವ ಜಾತಿ ಹೆಣ್ಣಾದ್ರೂ ಸಾಕಪ್ಪ ಅಂತ ಒಂದು ಕಾಲ ಈಗ ಬಂದಿದೆ. ಇನ್ನೊಂದು 5-10 ವರ್ಷದಲ್ಲಿ ಹೆಣ್ಸಿದ್ರೆ ಕಷ್ಟ ಆಗುತ್ತೆ. ಅವಾಗ ಜಾತಿನೂ ಬರಲ್ಲ, ಯಾವ್ದು ಬರಲ್ಲ. ನಮ್ಮ ಮುಂದೆ ಸ್ವಲ್ಪ ದಿನಗಳಲ್ಲಿ ಅದು ಹೋಗ್ಬೋದು ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ನಾವು ಮಾಡ್ತಾ ಇರುವಂತ ಕೆಲಸ ನಮ್ಮ ಮಕ್ಕಳು ಮಾಡ್ಬೇಕು ಅಂತ ಏನು ಯಾರಿಗೂ ಸಹ ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ನಾವು. ನನಗೆ ಏನು ಅಂತಂದ್ರೆ ಮಕ್ಕಳಿಗೆ ಬಹುಶಃ ನಮ್ಮ ಕೆಲಸವನ್ನ ಕಲಿಸ್ಬೇಕು ಬಿಟ್ರೆ ಆ ಕೆಲಸ ಅವನಿಗೆ ಭವಿಷ್ಯ ಆಗ್ಬಾರ್ದು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನಾನು ಒಂದ್ ಕಡೆ ಹೋದಾಗ ಒಂದು ಸೆಲ್ಯೂನ್ ಶಾಪಿಗೆ ಹೋಗಿದ್ದೆ. ಹೋದಾಗ ಅವ್ರ ಮಕ್ಕಳು ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಅವರು ಪಾಪ ನಾನು ಯಾರು ಅಂತ ಹೇಳಲ್ಲ. ಅವ್ರಿಗೊಬ್ಬ ಶಾಪಿಗೆ ನಾನು ಹೋದಾಗ ಅವ್ರು ಹೇಳಿದ್ರು, ಏನಂತ ಹೇಳಿದ್ರು ಅಂದ್ರೆ ನನ್ನ ಮಗ ಸರ್ ಇವರು, ನನ್ನ ಮಗನಿಗೆ ನಾನು ಒಳಗೂ ಬಿಡ್ಕೊಡಲ್ಲ, ನನಗೆ ಊಟ ಕೊಡಕ್ ಬಂದಿದ್ರೆ ಊಟ ಕೊಟ್ಟು ನಾನು ಕಳಿಸ್ಬಿಡ್ತೀನಿ, ನಾಳೆ ಈ ಕೆಲಸ ಅವ್ನು ಮಾಡಬಾರ್ದು ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಯೋಚನೆ ಸರಿ ಇದೆ, ಆಲೋಚನೆ ಸರಿ ನಿಮ್ದು. ನಿಮ್ಮ ಮಗ ನಿಮ್ ಕೆಲಸ ಮಾಡಬಾರ್ದು ಅನ್ನೋ ಆಲೋಚನೆ ಸರಿ ಇದೆ, ಆದ್ರೆ ನಿಮ್ಮ ಕಷ್ಟ ಅವ್ನು ತಿಳ್ಕೊಬೋದಲ್ವಾ? ನಿಮ್ಮ ಕೆಲಸ ಕಲ್ತ್ರೆ ತಪ್ಪೇನಿಲ್ಲ. ಅವ್ನ ಭವಿಷ್ಯಕ್ಕೋಸ್ಕರ ಕೆಲಸನೇ ಅವ್ನು ಮಾಡ್ಕೊಂಡ್ರೆ ತಪ್ಪು. ಹೌದಲ್ವ? ಏನಂತೀರ ನೀವು? ಅದು ಸರಿಯಾದಂತ ವ್ಯವಸ್ಥೆ. ಆ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿ ಏನು ಅಂತಂದ್ರೆ ದಾದಾ ಸಾಹೇಬ್ ಅಂಬೇಡ್ಕರ್ ಮಾಡಿರುವಂತ ಸಂವಿಧಾನದಲ್ಲಿ ಇವತ್ತೊಬ್ಬ ಚಪ್ಪಲಿ ಹೊಡೆಯುವಂತ ಒಂದು ಕುಟುಂಬದ ಮಗನೂ ಸಹ ಇವತ್ತು DC ಹಾಕೋದು. ಅಷ್ಟು ಒಂದು ಒಳ್ಳೆಯವಾದಂತ ಒಂದು ಸಂವಿಧಾನ ನಮಗೆ ಭಾರತದಲ್ಲಿ ಇದೆ. ಇದು ನಮ್ಮ ಜಾತಿ ಅದು ಇದು ಅಂತ ಯಾರು ನೋವು ತಿನ್ನೋದು ಬೇಡ. ಇವತ್ತು ನಮ್ಮ ಮಕ್ಕಳು ಭವಿಷ್ಯ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ಅವ್ರಿಗೊಂದು 4 ಅಕ್ಷರ ಕಲಿಸಿ ಅವ್ರ ಸಮಾಜ ಉನ್ನತ ಹುದ್ದೆಯಲ್ಲಿ ಇದ್ರೆ ಅವಾಗ ಅವ್ರ ಹಿಂದೆ ಜಾತಿ ಇರಲ್ಲ, ಯಾವ್ದು ಇರಲ್ಲ. ಅವ್ನಿಗೆ ಹಿಂದೆ ಇರೋದೇನು ಅಂದ್ರೆ ಅವ್ನ ಪವರ್ ಇರುತ್ತೆ, ಅವ್ನ ಹುದ್ದೆ ಇರುತ್ತೆ. ಆ ಹುದ್ದೆ ಇತ್ತು ಅಂತಂದ್ರೆ ಅವ್ನಿಗೆ ಆಟೋಮೆಟಿಕ್ ಆಗಿ ಅವ್ನಿಗೆ ಒಂದು ಪವರ್ ಬರುತ್ತೆ. ಅವಾಗ ಯಾವ ಜಾತಿ ಅಂತ ಕೇಳಲ್ಲ, ಅವ್ರು ಏನ್ ಡಿಸಿಗ್ನೇಷನ್ ಇದ್ದಾನೆ ಅಂತ ಕೇಳ್ತಾರೆ. ಅಂದ್ರೆ ಅವರೊಬ್ಬ ಕಲೆಕ್ಟರ್ ಆಗಿದಾರ, ತಹಸೀಲ್ದಾರ್ ಆಗಿದಾರ, ಅಥವಾ ಬೇರೆ ಏನಾದ್ರು ಹುದ್ದೆಯಲ್ಲಿ ಇದಾರ, ಈ ರೀತಿ ಕೇಳ್ತಾರೆ. ಆ ದೃಷ್ಟಿಯಿಂದ ಬಹುಶಃ ಏನು ಅಂತಂದ್ರೆ ಜಾತಿ ದೊಡ್ಡದಲ್ಲ ಅಂತ ನಾನು ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತು ಮುಖ್ಯವಾಗಿ ಒಂದು ಸವಿತಾ ಸಮಾಜ ಮತ್ತು ನಮ್ಮ ಒಂದು ಬಾಂಧವ್ಯ ಅಂತಂದ್ರೆ ಬಹುಶಃ ನಮಗೆ ನಾಗರಾಜ್ ಕಾರಣ. ಹೀಗೆ ಒಂದು ನಾಗರಾಜ್ ಅವರ ಸೆಲ್ಯೂನಿಗೆ ಹೋದಾಗ ಸ್ವಲ್ಪ ಧರ್ಮಸ್ಥಳ ಸಂಸ್ಥೆ ಅಂದಾಗ ಸರ್ ನಿಮ್ಮ ನಾವು ಸಂಘಕ್ಕೆ ಸೇರ್ತೀನಿ ಹಾಗೆ ಹೀಗೆ ಅಂತ ಸ್ವಲ್ಪ ಮಾತುಕತೆ ಆದಾಗ, ಹಾಗೆ ಒಂದು ಸ್ವಲ್ಪ ಬಾಂಧವ್ಯ ಬೆಳೆದಾಗ, ಹಾಗೆ ಅವರೊಂದು ನಮ್ಮ ಒಂದು ಸ್ಮಶಾನ ಇದೆ. ನನಗೆ ಆಶ್ಚರ್ಯ ಆಯಿತು. ನಾನು ನೋಡಿದ ಹಾಗೆ ಮಶಾಣಕ್ಕೆ ಎಲ್ಲೂ ಕಮಿಟಿ ಇಲ್ಲ, ಎಲ್ಲೂ ಸಹ ಮಶಾಣಕ್ಕೆ ಕಮಿಟಿ ಇಲ್ಲ. ಅದು ಗ್ರಾಮ ಪಂಚಾಯತಿಯಿಂದ ಮಾಡ್ತಾರೆ. ಅಂದ್ರೆ ಒಂದು ನಾವು ಈ ಜಗವನ್ನು ಅಂದ್ರೆ ಈ ಜಗತ್ತನ್ನು ನಾವು ಇದ್ದಾಗ ಅದನ್ನೆಲ್ಲ ಅನುಭವಿಸಿ ಅದನ್ನ ನಾವು ನೆಕ್ಸ್ಟ್ ಇಲ್ಲಿ ನಾವು ತ್ಯಾಜಿಸ್ತಾ ಹೋಗ್ತೀವಿ ಅಂತ ಆದಾಗ ಸಹ ಒಂದು ನೆಮ್ಮದಿ ಒಂದು ವಾತಾವರಣ ಇರಬೇಕು, ಒಂದು ಸ್ಮಶಾನ ಬೇಕು. ಬಹುಶಃ ಮಶಾಣಕ್ಕೂ ಕಮಿಟಿ ಮಾಡಿ ಅದರ ಉದ್ಧಾರಕ್ಕೆ ಶ್ರಮಿಸ್ತಾ ಇದ್ದೀರಿ ಅಂತಂದ್ರೆ ಅದು ನಿಜವಾಗ್ಲೂ ಎಲ್ಲೂ ನಾನು ನೋಡಿದ್ದೀನಿ. ಇಡೀ ರಾಜ್ಯದಲ್ಲಿ ತುಂಬಾ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದೀನಿ, ತುಂಬಾ ಕೇಳಿದೀನಿ. ಬಹುಶಃ ಸವಿತಾ ಸಮಾಜದಿಂದ ಒಂದು ಕಮಿಟಿಯನ್ನ ಮಾಡಿಕೊಂಡು ಅವನ್ನ ನೇರವಾಗಿ ನಾವು ಪೂಜ್ಯರೆಲ್ಲ ಕಳಿಸಿ ಆ ನಂತರ 1 ಲಕ್ಷ ರೂಪಾಯಿಯನ್ನ ಕೊಟ್ಟರು. ಆ 1 ಲಕ್ಷ ರೂಪಾಯಿನ ಸ್ವೀಕಾರ ಮಾಡಬೇಕಾದ್ರೆ ನಮಗೆ ರಾಮಚಂದ್ರಣ್ಣ ಮತ್ತು ಅವರೆಲ್ಲ ಹೇಳಿದ್ರು, ಸರ್ ಇದು 1 ಲಕ್ಷ ಅಲ್ಲ, ನಮಗೆ 1 ಕೋಟಿ ಸಮಾನ, ಯಾಕಂದ್ರೆ ಅದು ಧರ್ಮಸ್ಥಳದಿಂದ ಬಂದಿದೆ.